ಮಾತಾಡ್ತಿರೋದ್ರಿಂದಾಗಿ ರೈಟ್ ಫೈನಾನ್ಸ್ ಗಿವ್ಸ್ ಯು ದಟ್ ಕೈಂಡ್ ಆಫ್ ಮೆಂಟಲ್ ಸ್ಟ್ರೆಂತ್. ವೆನ್ ಯು ಹ್ಯಾವ್ ಮನಿ ರೈಟ್, ಒಂಥರ ಬೆಟ್ಟವನ್ನೇ ನಾನು ಹತ್ತೀನಿ, ಬೆಟ್ಟವನ್ನೇ ಆಕ್ರಮಿಸ್ಕೊಂಡಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಮೂಡಿ ಬರ್ತದೆ. ಈಗ ನಾವು ಕ್ರಿಕೆಟಿಗರನ್ನ ಉದಾಹರಣೆ ಕೊಡೋದಾದ್ರೆ ರಾಹುಲ್ ದ್ರಾವಿಡ್ ಆಗಲಿ, ವಿಶ್ವನಾಥ್ ಆಗಲಿ, ನಮ್ಮ ಕರ್ನಾಟಕದವ್ರನ್ನೇ ಉದಾಹರಣೆ ಕೊಡೋದಾದ್ರೆ ಹೇಗೆ ಉದಾಹರಣೆ ಕೊಡ್ತಾರೆ ನೋಡಿ? ಈಗ ನಮ್ಮ ದೇಶ ಕಂಡಂತ ಅಪ್ರತಿಮ ಆಟಗಾರ ರಾಹುಲ್ ದ್ರಾವಿಡ್ ರೈಟ್, ಎಲ್ಲರ ರೋಲ್ ಮಾಡಲ್ ಸಹ ಆಯ್ತಾ ರೈಟ್. ರಾಹುಲ್ ದ್ರಾವಿಡ್ ಬಗ್ಗೆ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗ ಅಂತ ಹೇಳ್ಕೊಳ್ಳಿಕ್ಕೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ರಾಹುಲ್ ದ್ರಾವಿಡ್ ಯಾವುದೇ ಮ್ಯಾಚ್ ನಲ್ಲಿ ರೈಟ್ ಆಪತ್ ಕಾಲದಲ್ಲಿ ಬಂದು ನಮ್ಮ ಭಾರತದವನ ರಕ್ಷಣೆ ಮಾಡಿದ್ದಾರೆ. ಅದಕ್ಕೆ ಇವರಿಗೆ ಒಂದು ಗೋಡೆ ಖ್ಯಾತಿ ಅಂತಾರೆ, ಇಂಗ್ಲಿಷ್ ನಲ್ಲಿ ದಿ ವಾಲ್ ಅಂತ ಹೆಸರಿದೆ. ರೈಟ್, ಅದ್ಭುತವಾದಂತ ಕ್ರಿಟಿಗ, ವೆರಿ ಡಿಸಿಪ್ಲಿನ್ ಮ್ಯಾನ್ ರೈಟ್. ಎವ್ರಿ ಟೈಮ್ ಹಿ ಹ್ಯಾಸ್ ಸ್ಕೋರ್ಡ್ ಎ ಸೆಂಚುರಿ ರೈಟ್, ಇಂಡಿಯಾ ಹ್ಯಾಸ್ ಕಮ್ ಔಟ್ ಆಫ್ ದಿ ಜಾಸ್ ಆಫ್ ಡಿಫೀಟ್ ರೈಟ್. ಅದೇ ರೀತಿ ನಾವು ಜಿ ಆರ್ ವಿಶ್ವನಾಥ್ಗೆ ಆಪತ್ ಬಾಂಧವ ಅಂತಾನೆ ಹೆಸರಿದೆ ರೈಟ್. ಇವ್ರದ್ದು ಒಂದು ವಿಶಿಷ್ಟತೆ ಇದೆ, 14 ಸೆಂಚುರಿಗಳನ್ನ ಇವ್ರು ಬಾರಿಸಿದ್ದಾರೆ. ಪ್ರತಿ ಸಲಿಯೂ ಸಹ ನಮ್ಮ ದೇಶ ಈ 14 ಸಲನೂ ಸಹ ಮ್ಯಾಚ್ ಅನ್ನ ಉಳಿಸ್ಕೊಂಡಿದೆ ಅಥವಾ ಜಯಬೇರಿ ಆಗಿದೆ. ದಟ್ಸ್ ದ ಗ್ರೇಟ್ನೆಸ್ ಆಫ್ ದಿಸ್ ಮ್ಯಾನ್. ಇವ್ರನ್ನ ಲಿಟಲ್ ಮಾಸ್ಟರ್ ಅಂತ ಕರಿತಾ ಇದ್ರು, ಸ್ಕ್ವೇರ್ ಕಟ್ ಚಾಂಪಿಯನ್ ರೈಟ್. ಅಂಡ್ ಯಾವಾಗಲೂ ಆಪತ್ಕಾಲ ಅಂದ್ರೆ ವಿಶ್ವನಾಥ್ ಇದ್ರೆ ನಮ್ಗೆ ನಮ್ಮ ಭಾರತ ಸುರಕ್ಷಿತವಾಗಿದೆ ಅಂತ. ಸೊ ನಾವು ಈ ಉದ್ದೇಶ ಏನೇ ಇಲ್ಲಿ, ವಾಟ್ ಈಸ್ ದ ಮೆಸೇಜ್ ಹಿಯರ್ ಇಸ್, ಕ್ಯಾನ್ ವಿ ಬಿ ದ ರಾಹುಲ್ ದ್ರಾವಿಡ್ಸ್, ಕ್ಯಾನ್ ವಿ ಬಿ ದ ಜಿ ಆರ್ ವಿಶ್ವನಾಥ್ಸ್ ಇನ್ ಫೈನಾನ್ಸ್. ಅಂದ್ರೆ ಹಣಕಾಸಿನಲ್ಲಿ ಅದು ನಮ್ಮ ಬದುಕಿಗೋಸ್ಕರ ನಾವು ಆ ರೀತಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸೊಗಸಾಗಿರುತ್ತೆ. ಈ ಆಪತ್ತಿನ ಕಾಲದ ನಿಧಿಯನ್ನ ನಾವು ಯಾವ ತರ ಒಂದು ನಮ್ಮ ಒಂದು ತಿಂಗಳ ಆದಾಯದಲ್ಲಿ ಸಂಪನ್ಮೂಲವನ್ನಾಗಿ ಹೇಗೆ ಮಾಡ್ಕೋಬಹುದು? ನೋಡಿ, ನಿಮ್ಗೆ ಮಾಸಿಕ ಆದಾಯ, ಮಾಸಿಕ ವರಮಾನ ನಿಮ್ದು ಒಂದು 30,000 ಇದೆ ಅಂತ ಭಾವಿಸೋಣ. ಸೊ ನಿಮ್ಮಲ್ಲಿ ಕನಿಷ್ಠ ಪಕ್ಷ ಅಂದ್ರೆ 6 ತಿಂಗಳಿಗೆ ಆಗೋಷ್ಟು, 6 ಮಾಸಕ್ಕೆ ಆಗೋಷ್ಟು ನಿಮ್ಮಲ್ಲಿ ಹೂಡಿಕೆಯನ್ನ ನೀವು ಎತ್ತಿಡಬೇಕಾಗ್ತದೆ. ಅಂದ್ರೆ 6×3=18, 1,80,000 ರೂಪಾಯಿ ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್, ತುರ್ತು ನಿಧಿ ಅಥವಾ ಆಪತ್ಕಾಲದ ನಿಧಿ ಅಂತ ನೀವು ಒಂದು ಸೇವಿಂಗ್ಸ್ ನಲ್ಲಿ ಅಥವಾ ರಿಕರಿಂಗ್ ಡಿಪಾಸಿಟ್ಸ್ ನಲ್ಲಿ ಅಥವಾ ಫಿಕ್ಸ್ಡ್ ಡಿಪಾಸಿಟ್ಸ್ ನಲ್ಲಿ ರೈಟ್ ಎತ್ತಿಡಬೇಕಾಗ್ತದೆ. ಸೊ ಮುಂದೆ ನಾವು ನೋಡ್ತೀವಿ ಎಲ್ಲಿ ನೀವು ಇಂಥ ಒಂದು ತುರ್ತು ಪರಿಸ್ಥಿತಿಯ ನಿಧಿಯನ್ನ ಅಥವಾ ಆಪತ್ಕಾಲದ ನಿಧಿಯನ್ನ ಎಲ್ಲಿ ನೀವು ಎತ್ತಿಡಬೇಕಾಗತ್ತೆ ಅನ್ನೋದು ಮುಂದಿನ ಸ್ಲೈಡ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಂದ್ರೆ ಆ ಕ್ಯಾಶ್ ರಿಸರ್ವ್ ಆಗಲಿ ಅಥವಾ ಇದು ಎಲ್ಲಿ ಈ ತುರ್ತು ಪರಿಸ್ಥಿತಿ ಎಲ್ಲಿ ಬರುತ್ತೆ ಅಂತ ಮಾತಾಡ್ತಾ ಇದೀವಿ. ಈಗ ತುರ್ತು ಪರಿಸ್ಥಿತಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಈಗ ಎಲ್ಲಾ ಜೀವನದಲ್ಲಿ ಸುಗಮವಾಗಿ ನಡೀತಾ ಇರುತ್ತೆ. ಆದ್ರೆ ಆಲ್ ಆಫ್ ಅ ಸಡನ್ ನನ್ಗೊಂದು ಲೆಟರ್ ಬರ್ಬೋದು ರೈಟ್, ಯು ಆರ್ ನಿನ್ನ ಕೆಲಸ ಕಳ್ಕೊಂಡಿದ್ಯಾ ಅಂತ ಒಂದು ಲವ್ ಲೆಟರ್ ಬರ್ಬೋದು ನಿಮಗೆ ರೈಟ್. ಅದೇ ರೀತಿ ಜಾಬ್ ಟ್ರಾನ್ಸ್ಫರ್ ಆಗ್ಬೋದು. ಅದೇ ರೀತಿ ನನಗೆ ತುರ್ತು ಪರಿಸ್ಥಿತಿ ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು, ಇಲ್ನೆಸ್ ಬರ್ಬೋದು, ಟೆಂಪರರಿ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅಂಗವೈಕಲ್ಯತೆ ರೈಟ್, ಪರ್ಮನೆಂಟ್ ಡಿಸಬಿಲಿಟಿ ಆಗ್ಬೋದು ರೈಟ್. ಅಥವಾ ನಾನು ಊರಿಂದ ಊರಿಗೆ ಪಲಾಯನ ಮಾಡಬೇಕಾದಂತ ಪರಿಸ್ಥಿತಿ ಬರ್ಬೋದು, ಜಾಬ್ ಚೇಂಜ್ ಆಗ್ಬೋದು, ಜಾಬ್ ಟ್ರಾನ್ಸ್ಫರ್ ಆಗ್ಬೋದು ರೈಟ್. ಸೊ ನನಗೆ ಸಾಕಷ್ಟು ಪರಿಸ್ಥಿತಿಗಳು ಜೀವನದಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಸೊ ಅಂತ ಒಂದು ಟೈಮ್ನಲ್ಲಿ ಅಥವಾ ಕಾರ್ ರಿಪೇರ್ ಆಗ್ಬೋದು, ಅಥವಾ ಮನೆಯಲ್ಲಿ ಯಾವುದೋ ಒಂದು ವೆಚ್ಚ ಬರ್ಬೋದು. ಇದಕ್ಕೆಲ್ಲ ನನ್ನಲ್ಲಿ ಆ ತುರ್ತು ನಿಧಿ ಇದ್ರೆ ರೈಟ್, ನಾನು ಅದನ್ನ ಜೀವನದಲ್ಲಿ ಸಫಲವಾಗಿ ಎದುರಿಸ್ತೀನಿ ನಾನು. ಸೊ ಖಂಡಿತ ಸರಿ ನೀವು ಹೇಳಿದ್ದು. ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಏನು ಗಮನಿಸ್ತಾ ಇರ್ತೇವೆ ಅಂತ ಅಂದ್ರೆ, ನನಗೆ ಈ ತರ ಆಪತ್ತು ಬಂತು ತಕ್ಷಣ ನಾನು ಅದನ್ನ ತಗೊಳ್ಳೋ ಹಂಗಿರ್ಬೇಕು. ಈಗ ಮರದಲ್ಲಿ ಹಣ್ಣು ಚೆನ್ನಾಗಿ ಆಗಿದ್ರೆ ಆ ತಕ್ಷಣ ಕಿತ್ಕೊಂಡು ತಕ್ಷಣ ಬಳಸ್ಬಿಡ್ಬೋದು. ಆ ರೀತಿ ಆಗ್ಬೇಕು ಅಂದ್ರೆ ನಾವು ಹೇಗೆ ಎಣಿಗೊಳ್ಬೇಕು? ನಗದು ನಾನು ತೆಗೆದ ತಕ್ಷಣ ನಗದು ಸಿಗೋ ಹಂಗಿರ್ಬೇಕು, ರಿಸರ್ವ್ ಇರಬೇಕು ನನ್ನಲ್ಲಿ. ಸೊ ಇದಕ್ಕೆ ಲಿಕ್ವಿಡಬಲ್ ಫಂಡ್ಸ್ ಅಂತ ಹೇಳ್ತಾರೆ. ಸೊ ಇಂಥದನ್ನ ಈ ತುರ್ತು ಪರಿಸ್ಥಿತಿಗೆ ಬೇಕಾಗಿರ್ತಕ್ಕಂಥ ಏನು ಮಾಸಿಕ ವೆಚ್ಚ 6 ತಿಂಗಳಿಗೆ ನಾನು ಎತ್ತಿಡಬೇಕು, ಅದಕ್ಕೆ ಆದಂತ ಕೆಲವು ಸ್ಕೀಮ್ಸ್ ಇದೆ, ಕೆಲವು ಪ್ರಾಡಕ್ಟ್ಸ್ ಇದೆ. ವೇರ್ ನಿಂದು ಪ್ರಿನ್ಸಿಪಲ್ ಸೇಫ್ಟಿ ಇರುತ್ತೆ. ಅಂದ್ರೆ ನಿನ್ನ ಏನು ಇನಿಷಿಯಲ್ ಗಳಿಕೆ ಇರುತ್ತೆ ಅದು ಏನು ಆಗೋದಿಲ್ಲ, ಮತ್ತೆ ಅದ್ರ ಮೇಲೆ ಬಡ್ಡಿನೂ ಸಹ ಸಿಗುತ್ತೆ. ನಿಮಗೆ 6-8% ಮಾಸಿಕ ವಾರ್ಷಿಕ ಬಡ್ಡಿ ಕೂಡ ಸಿಗುತ್ತೆ. ಸೊ ಅಂತದೇ ಫಂಡ್ಸ್ ನ ಐಡೆಂಟಿಫೈ ಮಾಡಿ ಅಲ್ಲೇ ದುಡ್ಡು ಹಾಕಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಕೆಲವು ಮಾಹಿತಿ ಕೊಡೋಣ. ಉದಾಹರಣೆಗೆ ಯಾವ ಅಂತ ಒಂದು ಅಕೌಂಟ್ಸ್ ಅಂತ ಹೇಳಿದ್ರೆ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗ್ಬೋದು, ಕರೆಂಟ್ ಅಕೌಂಟ್ ಆಗ್ಬೋದು, ಅಥವಾ ಫಿಕ್ಸ್ಡ್ ಡಿಪಾಸಿಟ್ಸ್ ಆಗ್ಬೋದು, ರೆಕರಿಂಗ್ ಡಿಪಾಸಿಟ್ಸ್ ಆಗ್ಬೋದು, ಡೆಟ್ ಫಂಡ್ಸ್ ಆಗ್ಬೋದು. ಕೆಲವು ಸಲ ಗೋಲ್ಡ್ ಅನ್ನು ಸಹ ನಾವು ಇನ್ಶೂರೆನ್ಸ್ ತರ ಯೂಸ್ ಮಾಡ್ತೀವಿ ಆಪತ್ ಕಾಲದಲ್ಲಿ ರೈಟ್. ಸೊ ಕಮಾಡಿಟೀಸ್ ಅಲ್ಲಿ ಕೆಲವು ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೀವಿ ನಾವು, ಶಾರ್ಟ್ ಟರ್ಮ್ ಡಿಪಾಸಿಟ್ಸ್ ಅಂತ ಕರಿತೀವಿ ರೈಟ್. ಸೊ ಇದು ಇಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ನನಗೆ ಆ ಆಪತ್ ಕಾಲದಲ್ಲಿ ರೈಟ್ ಉಪಯೋಗಕ್ಕೆ ಬರ್ತದೆ. ಜಯಪ್ರಕಾಶ್, ಓಕೆ, ಭದ್ರಾವತಿಯಿಂದ ಒಂದು ಕರೆ ಇದೆ. ಫಲಾಕ್ಷಪ್ಪ ಅವ್ರು ಕರೆ ಮಾಡ್ತಾ ಇದ್ದಾರೆ. ಫಲಾಕ್ಷಪ್ಪ ಅವರೇ ನಮಸ್ತೆ. ನಮಸ್ಕಾರ ಸರ್, ರೈತರು ಹೇಳಿ. ತುಂಬಾ ಸಂತೋಷ ರೈತರೇ, ಹೇಳಿ.
ಸರ್ ಈಗ ಆಪತ್ಕಾಲದ ನಿಧಿ ಅಂತೇಳಿ ಒಂದು ಚರ್ಚೆ ಆಗ್ತಾ ಇತ್ತು, ನೋಡ್ತಾ ಇದ್ದೀರಿ ಟಿವಿಯಲ್ಲಿ. ಹೇಳಿ ಸರ್. ಅದು ಏನಾಗಿದೆ ಅಂದ್ರೆ, ಈಗ ಉದಾಹರಣೆ ನಮ್ಮ ರೈತರಿಗೆ ಪ್ರಕೃತಿ ದತ್ತವಾಗಿ ಬರ್ತಿರೋದು. ಪ್ರಕೃತಿಯಲ್ಲಿ ಉದಾಹರಣೆ ಒಂದು ವರ್ಷಕ್ಕೆ ಆಪತ್ಕಾಲದ ನಿಧಿ ಅಂತ ಇಟ್ಕೊಂಡಿರ್ತೀವಿ, ಅದು ಕರಗೋಗುತ್ತೆ. ನಂತರ ಬೆಳೆ ಎಲ್ಲ ನಮ್ಗೆ ಸರಿಯಾಗಿ ಆಗೋದಿಲ್ಲ. ಬರಗಾಲ ಇರ್ಬೋದು, ಇನ್ನೇನೋ ಬೆಳೆ ಬಂದ ಟೈಮ್ಗೆ ಮಳೆ ಹೋಗ್ಬೋದು. ಅವಾಗ ಏನ್ ಮಾಡ್ಬೇಕು, ಪರಿಹಾರ ಏನು? ತುಂಬಾ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಪಲಾಕ್ಷಪ್ಪ ಅವರೇ. ನಾವು ಇವತ್ತು ಈ ಒಂದು ತುರ್ತು ನಿಧಿಯ ಬಗ್ಗೆ, ಆಪತ್ಕಾಲದ ನಿಧಿಯ ಬಗ್ಗೆ ನಮ್ಮ ಮಾತನ್ನ ಸೀಮಿತಗೊಳಿಸ್ಕೊಂಡಿದ್ದೀವಿ. ಆದರೆ ಈ ಆಪತ್ಕಾಲದ ನಿಧಿಯೂ ಖಾಲಿ ಆದ್ರೆ ನಮ್ಮ ಹತ್ರ ಇನ್ನೇನೋ ಇದ್ರೆ ಅದನ್ನು ಕರಗಿಸ್ಕೊಳ್ಳೋ ಹಾಗೆ ನಾವು ಸೃಷ್ಟಿ ಮಾಡ್ಕೋಬೇಕಾಗ್ತದೆ. ಆ ಸೃಷ್ಟಿ ಮಾಡ್ಕೊಳ್ಳುವಂತಹ ವಿಧಾನಗಳನ್ನ, ರೂಪುರೇಷೆಗಳನ್ನ ನಾವೆಲ್ಲ ಇಲ್ಲಿ ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದನ್ನ ಒಂದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತೀವಿ. ಕೆಲವನ್ನ ತಕ್ಷಣಕ್ಕೆ ನಾವಲ್ಲಿ ಬೆಳೆ ತಗೋಬಹುದು, ಇನ್ ಕೆಲವು ಡಿಲೇ, ನಿಧಾನಕ್ಕೆ ಬರುವಂಥದ್ದು. ಅಂಥದ್ದು ಅಲ್ಲಿ ನಮಗೆ ಬ್ಯಾಕಪ್ ಇದ್ರೆ ಎಷ್ಟು ಸಖತ್ತಾಗಿರುತ್ತಲ್ವಾ? ಅಬ್ಸಲ್ಯೂಟ್ಲಿ. ಮೊದಲನೇದಾಗಿ ಅವ್ರ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ರೈತ ಈ ದೇಶದ ಬೆನ್ನೆಲುಬು, ರೈಟ್. ಇದಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಅಂತ ಬರುತ್ತೆ, ರೈಟ್. ಅಗ್ರಿಕಲ್ಚರಲ್ ಅಲ್ಲಿ ಅವರು ಸಬ್ಸಿಡಿ ಸಿಗುತ್ತೆ. ಇದನ್ನೆಲ್ಲ ಅವ್ರು ಬಹುಶಃ ವ್ಯಾಪ್ತಿ ಹೊರಗಡೆ ನಾನು ಉತ್ತರಿಸ್ತೇನೆ, ರೈಟ್. ಈಗ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ನನಗೆ ಇಮಿಡಿಯೇಟ್ ಆಗಿ ದುಡ್ಡು ಬೇಕು. ನಾವು ಮಾತಾಡ್ತಾ ಇರೋದಕ್ಕೆ ಕಂಟಿಂಜೆನ್ಸಿ, ಎಮರ್ಜೆನ್ಸಿ ಫಂಡ್ ಬಗ್ಗೆ. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ಡಿಲೇ ಗ್ರಾಟಿಫಿಕೇಶನ್ ತರ. ಇದು ಒಂದು ಚಿಕ್ಕ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ JP. ನೋಡಿ, ಭಾರತದಲ್ಲಿ ಸುಮಾರು ಒಂದು 20 ವರ್ಷಗಳ ಕೆಳಗೆ ಇಂಡಿಯನ್ ಮಾರ್ಕೆಟ್ ರಿಸರ್ಚ್ ಬ್ಯೂರೋ ಅನ್ನೋ ಒಂದು ಬೃಹತ್ ಸಂಸ್ಥೆ ಒಂದು ಸಂಶೋಧನೆಯನ್ನ ಕೈಗೊಂಡಿತ್ತು. ಈ ಸಂಶೋಧನೆ ಏನಪ್ಪಾ ಮಾಡಿತು ಅಂತ ಹೇಳಿದ್ರೆ, ಸುಮಾರು 10 ನಗರಗಳಲ್ಲಿ 10 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡ್ರು ಇವರು. 10 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ವಯೋಮಿತಿ 15 ವರ್ಷದ ಮಕ್ಕಳ ಮೇಲೆ ಈ ಪ್ರಯೋಗವನ್ನು ಮಾಡಿದ್ರು. ಎಂತ ಪ್ರಯೋಗ ಇದು ಅಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಆಮಿಷ ಒಡ್ಲಾಯ್ತು, ರೈಟ್. ಎರಡು ಪುಟ್ಟ ಕವರ್ಸ್ ಅನ್ನ ಕೊಡ್ತಾರೆ ಅವ್ರಿಗೆ, ರೈಟ್. ಒಂದು ಕವರ್ ನಲ್ಲಿ 3 ಚಾಕ್ಲೇಟ್ ಇರುತ್ತೆ, ಇನ್ನೊಂದು ಕವರ್ ನಲ್ಲಿ 10 ಚಾಕ್ಲೇಟ್ಸ್ ಇರುತ್ತೆ. ಈ ಮೊದಲನೇ ಪ್ಯಾಕೆಟ್, ಮೊದಲನೇ ಚಾಯ್ಸ್ ಬಂದು 3 ಚಾಕ್ಲೇಟು. ಎರಡನೇ ಪ್ಯಾಕೆಟ್ಗೆ ಒಂದು ಚಾಯ್ಸ್ ಇರುತ್ತೆ, 7 ದಿನದ ನಂತರ ಮಾತ್ರ ನೀನು ಆ ಚಾಕ್ಲೇಟ್ ಅನ್ನ ತೆಗೆದುಕೊಬಹುದು ಅಂತ, ರೈಟ್. ಮೊದಲನೇ ಪ್ಯಾಕೆಟ್ ನಲ್ಲಿ 3 ಚಾಕ್ಲೇಟ್ ಇರುತ್ತೆ, ಎರಡನೇ ಪ್ಯಾಕೆಟ್ ನಲ್ಲಿ 10 ಚಾಕ್ಲೇಟ್ ಇರುತ್ತೆ. ಸೊ ಈ ಇಡೀ 10 ನಗರಗಳಲ್ಲಿ ಈ ಒಂದು 10 ಶಾಲೆಗಳ ಮೇಲೆ ಈ ಪ್ರಯೋಗ ಮಾಡ್ತಾರೆ. ಸೊ ತಿಳಿದು ಬಂದಂತ ಸತ್ಯಾಂಶ ಏನಂತ ಹೇಳಿದ್ರೆ, 93% ಜನ ಆ 3 ಚಾಕ್ಲೇಟ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ದೇ ವೆಂಟ್ ಫಾರ್ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್. ಅಂದ್ರೆ ನಾವೆಲ್ಲ ಸ್ವಲ್ಪ ಭಾರತೀಯರು ತಕ್ಷಣಕ್ಕೆ ಬರುವಂತದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತೀವಿ ಅಂತ. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಆಯ್ಕೆ ಮಾಡ್ಕೊಂಡಿರ್ತಾರೆ. ಇನ್ನು 7% ಮಕ್ಕಳು ಮಾತ್ರ 10 ಚಾಕ್ಲೇಟ್ ಇರ್ತಕ್ಕಂಥ ಬಾಕ್ಸ್ ಅನ್ನ 7 ದಿವಸದ ನಂತರ. ಅಂದ್ರೆ ನಾವು ಬಂಡವಾಳ ಹೂಡಿದ್ದನ್ನ ನಿಧಾನವಾಗಿ ತಗೊಂಡಷ್ಟು ನಾವು ಹೆಚ್ಚು ತಗೋಬಹುದು ಅನ್ನುವಂತ ಸಂದೇಶ ಇದೆ. ಒಂದು ಕರೆ ನೋಡೋಣ. ಪಲಾಕ್ಷಪ್ಪ ಅವರು, ಈ ಕತೆ ಎಲ್ಲಿಗೆ ಮುಗಿಲಿಲ್ಲ, ಈ ಕತೆ ಇನ್ನೊಂದು ಭಾಗ ಇದೆ, ಕರೆ ನಂತರ ಅಂತ ಮಾತಾಡೋಣ. ಹುಬ್ಬಳ್ಳಿಯಿಂದ ವೀರೇಶ್ ಹಿರೇಮಠ ಅವರು ಮಾತಾಡ್ತಾ ಇದ್ದಾರೆ. ವೀರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ನಾನು ಆರ್ಥಿಕ ಸಮಸ್ಯೆ ಬಗ್ಗೆ ಒಂದು ಸಣ್ಣ ಕವನ ರೂಪದಲ್ಲಿ ಹೇಳ್ತೇನೆ, ಅದ್ರ ಬಗ್ಗೆ ದಯವಿಟ್ಟು ತಮ್ಮ ಅಭಿಪ್ರಾಯ ತಿಳಿಸಬೇಕು. ಹೇಳಿ. ಅದೇ ಇರದಿದ್ದರೆ ಚಿಂತೆ, ಇದ್ದರೂ ಚಿಂತೆ, ಇನ್ನು ಹೇಗೆ ಮಾಡುವುದು ಈ ಜೀವನದ ಸಂತೆ. ಆದ್ದರಿಂದ ಇರಬೇಕಂತೆ, ಇದ್ದರೂ ಇರದಂತೆ. ಅದೇ ಬಹಳ ಅದ್ಭುತವಾಗಿದೆ. ಅದೇ ತಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಬೇಕು. ಅಂದ್ರೆ ಇವ್ರೊಂದು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ವ್ಯಾಲ್ಯೂ ತರ್ತಾರೆ, ನಮ್ಮ ವ್ಯಕ್ತಿತ್ವ ದರ್ಪಣದ ಅಂಶವನ್ನ ತರ್ತಾ ಇದ್ದಾರೆ. ಏನಂದ್ರೆ, ಇರಬೇಕು ಇದ್ದರೂ ಇರದಂತಿರಬೇಕು ಅನ್ನೋಂಥದ್ದು ಅಲ್ವಾ. ಅಂದ್ರೆ ನಾವು ಒಂದನ್ನು ಗಮನಿಸ್ಬೋದು, ಯಾರ ಹತ್ರ ಜ್ಞಾನವಾಗ್ಲಿ ಹಣವಾಗ್ಲಿ ಹೆಚ್ಚಿರೋರ ಹತ್ರ ಅಲ್ಲಿ ಗಾಂಭೀರ್ಯತೆ ಇರುತ್ತೆ, ವಿನಯವಂತಿಕೆ ಮನೆ ಮಾಡುತ್ತೆ. ನಮಗೆ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದ್ರೆ, ಅದೆಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಜಾಸ್ತಿ ಆದ ತಕ್ಷಣ ಎಲ್ಲೋ ಒಂದು ಕಡೆ ಅಹಂ ಅನ್ನೋದು ಬಂದ್ಬಿಡುತ್ತೆ, ಜಂಬ ಬಂದ್ಬಿಡುತ್ತೆ. ನನ್ನ ಹತ್ರ ಇದೆ ಅಂತ ಒಂದು ತೋರಿಕೆ ಪ್ರದರ್ಶನವನ್ನ ಮಾಡ್ಕೊಳ್ತೇವೆ. ಇದ್ದರೂ ಇರದಂತಿದ್ದರೆ ಅದೊಂದು ರೀತಿ ಅವರ ಬಗ್ಗೆ ನಮಗೆ ಗೌರವ ಜಾಸ್ತಿ ಆಗುತ್ತೆ. ಏನಂತೀರಿ ಸುನಿಲ್? ಖಂಡಿತವಾಗ್ಲು ಇಲ್ಲಿ ನಾ ಅವ್ರ ಮಾತನ್ನು ಮೆಚ್ಚುತ್ತೇನೆ. ಸರಸ್ವತಿ ಆರಾಧಕರವರು, ಸರಸ್ವತಿ ಆರಾಧಕರಾದ್ರೆ ಮಾತ್ರ ಲಕ್ಷ್ಮಿ ಸಹ ಹಿಂದೆ ಬರೋಕ್ ಸಾಧ್ಯ. ಸೊ ನಾನು ಸರಸ್ವತಿಯನ್ನ ಮೊದಲು ಆರಾಧಿಸಬೇಕು, ಲಕ್ಷ್ಮಿ ತಾನಾಗೆ ತಾನು ಹಿಂದೆ ಬರ್ತಾಳೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನೀವು ಪದೇ ಪದೇ ಹೇಳ್ತಾ ಇದ್ರಿ ಕಾರಿಗೆ 4 ಚಕ್ರ ಇರೋ ಹಾಗೆ. ಆ ಕತೆ ಇನ್ನೊಂದು ಒಂದು ಅರ್ಧ ಭಾಗ ಮುಗಿಸ್ಬಿಡ್ತೇನೆ. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂದ್ರೆ, ಮಕ್ಕಳು ಇಮಿಡಿಯೇಟ್ ಆಗಿ ಆ ಚಾಕ್ಲೇಟ್ ನ 93% ಮಕ್ಕಳು ಆ ಚಾಕ್ಲೇಟ್ ಗಳನ್ನ ಸ್ವೀಕಾರ ಮಾಡ್ತಾರೆ. ಇನ್ನೊಂದು 7% ಜನ 10 ಚಾಕ್ಲೇಟ್ ಅನ್ನ ನಂತರ ಸ್ವೀಕಾರ ಮಾಡ್ತಾರೆ. ಈ ಕಥೆಯ ಎರಡನೇ ಭಾಗ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೆಯ ರಿಸರ್ಚ್ ಆದಾಗ, ಸಂಶೋಧನೆ ಆದಾಗ ಮಕ್ಕಳಿಗೆ 15 ವರ್ಷ ಆಗಿತ್ತು, ರೈಟ್. ಎರಡನೆಯ ರಿಸರ್ಚ್, ಇನ್ನೊಂದು ರಿಸರ್ಚ್ ಆಗುತ್ತೆ 20 ವರ್ಷದ ನಂತರ
ಈ ಮಕ್ಕಳ ಮೇಲೆ ಆ ಡಾಟಾ ಬೇಸ್ ಅನ್ನ ಇಟ್ಕೊಂಡು ಇನ್ನೊಂದು ಪ್ರಯೋಗ ಮಾಡ್ತಾರೆ. ಈ ಮಕ್ಕಳು ಈಗ ಏನೋ ಎಲ್ಲಿ ಯಾವ ರೀತಿ ಇದ್ದಾರೆ ಅಂತ, ಅಂದ್ರೆ ಎಷ್ಟು ಒಳ್ಳೆಯ ಸಂಶೋಧನೆ ಅಲ್ಲ. ಅಂದ್ರೆ 20 ವರ್ಷದ ಮುಂಚೆ ಒಂದ್ಸರಿ ಸಂಶೋಧನೆ ಮಾಡಿದ್ದಾರೆ, 20 ವರ್ಷದ ನಂತರ ಸಂಶೋಧನೆ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ವೀಕ್ಷಕರೆಲ್ಲ ತಿಳ್ಕೊಳ್ಳೋದು ತುಂಬಾ ಕುತೂಹಲವಾಗಿದ್ದಾರೆ. ಎರಡನೇ ಸಂಶೋಧನೆಯಿಂದ ತಿಳಿದು ಬಂದಿರತಕ್ಕಂಥ ಸತ್ಯಾಂಶ ಏನಂತ ಹೇಳಿದ್ರೆ, ಯಾರು ಮಂದಗತಿಯ ಸ್ವೀಕಾರ ಮಾಡಿದ್ದಾರೆ, ಡಿಲೇ ಗ್ರಾಟಿಫಿಕೇಶನ್ ಮಾಡಿದ್ದಾರೆ, 7% ಕಿಡ್ಸ್ ರೈಟ್ ಆರ್ ಡೂಯಿಂಗ್ ಮಚ್ ಬೆಟರ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಜೀವನದ ಎಲ್ಲ ವಿಭಾಗಗಳಲ್ಲೂ ರೈಟ್ ಉನ್ನತ ಮಟ್ಟದಲ್ಲಿ ಜೀವನ ಶೈಲಿ ನಡೆಸ್ತಾ ಇದ್ದಾರೆ. ಜ್ಞಾನ ಮತ್ತು ಹಣ ಎರಡರನ್ನು ಸಂಪಾದನೆ ಮಾಡಿದ್ದಾರೆ. Absolutely, those 7% are leading a much better life than 93% of the population. ತುಂಬಾ ಉತ್ತಮವಾದಂತಹ ಸಂಶೋಧನೆ. ಆ ಸಂಶೋಧನೆಯ ಮಹತ್ವವನ್ನು ತಿಳಿಸಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಆಯಿತು. ನೀವು ಮಾತಾಡ್ತಾ 4 ಅಂಶ, ಕಾರಿಗೆ 4 ಚಕ್ರ ಹೇಳ್ತಾನೇ ಬಂದಿದ್ದೀರಿ. ಈಕ್ವಿಟಿ, ಡೆಟ್, ಕಮಾಡಿಟಿ, ರಿಯಲ್ ಎಸ್ಟೇಟ್. ಇದ್ರ ಕಡೆ ಯಾಕೆ ನಾವು ಗಮನ ಕೊಡಬೇಕು? ವಾರನ್ ಬಫೆ ಹೇಳ್ತಾನೆ ಡೈವರ್ಸಿಫಿಕೇಶನ್, ಡೈವರ್ಸಿಫೈ ಅಂತ ಹೇಳ್ತಾನೆ, ರೈಟ್. ಡು ನಾಟ್ ಪುಟ್ ಆಲ್ ದ ಎಗ್ಸ್ ಇನ್ ಒನ್ ಬ್ಯಾಸ್ಕೆಟ್ ಅಂತ ಹೇಳ್ತಾರೆ, ರೈಟ್. ಎಲ್ಲ ಕಡೆ ದುಡ್ಡಿದ್ರೆ, ಈಗ ನೋಡಿ ಈಕ್ವಿಟಿ ಮೇಲ್ಗಡೆ ಇರಬೇಕಾದ್ರೆ ಕಮಾಡಿಟಿ ಕೆಳಗಿರುತ್ತೆ. ಈಗ ನೋಡಿ ಎಷ್ಟೊಂದು ಜನ ಗೋಲ್ಡಲ್ಲಿ ನಾನು ಕಳ್ಕೊಂಡೆ ಅಂತ ಹೇಳ್ತಾರೆ. ಈಕ್ವಿಟಿ ಚೆನ್ನಾಗಿ ಆಗ್ತಾ ಇದೆ. ಸೊ ದೇರ್ ಈಸ್ ಆಲ್ವೇಸ್ ಅನ್ ಇಂಬ್ಯಾಲೆನ್ಸ್, ರೈಟ್. ಸೊ ಈ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ದುಡ್ಡನ್ನು ತೊಡಗಿಸ್ಬೇಕು. ಈಕ್ವಿಟಿ ಮತ್ತು ರಿಯಲ್ ಎಸ್ಟೇಟ್ ಮೇಲ್ಗಡೆ ಇರಬೇಕಾದ್ರೆ ಕಮಾಡಿಟಿ ಮತ್ತು ಡೆಟ್ ರೈಟ್ ಕೆಳಗಿರುತ್ತೆ. ಇದು ಒಂಥರ ಇಟ್ ವಿಲ್ ಟೇಕ್ ಟರ್ನ್. ಆಮೇಲೆ ಅದ್ಮೇಲೆ ಬರುತ್ತೆ, ಇದು ಕೆಳಕ್ಕೆ ಹೋಗುತ್ತೆ. ಸೊ ನೀನು ಎಲ್ಲ ಕಡೆ ದುಡ್ಡಿದ್ರೆ ಏನಾಗುತ್ತೆ, ಎಲ್ಲ ಟೈಮ್ನಲ್ಲೂ ಎಲ್ಲ ಕಡೆಯಿಂದನೂ ದುಡ್ಡು ಮಾಡ್ತಾ ಇರ್ತೀಯ. ಸೊ ದೇರ್ ಇಸ್ ಅನ್ ಇನ್ವರ್ಸ್ ರಿಲೇಷನ್ ಅಂತ ಹೇಳ್ತಾರೆ ಇದಕ್ಕೆ, ರೈಟ್. ಭದ್ರಾವತಿಯಿಂದ ವಿಶ್ವನಾಥ್ ರಾವ್ ಕರೆ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ರಾವ್ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ. ಪ್ರಶ್ನೆ ಸರ್, ಒಳ್ಳೆ ಸಬ್ಜೆಕ್ಟ್ ಕೊಡ್ತೀರಾ, ಒಳ್ಳೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ತೀರಾ ಸರ್. ತುಂಬಾ ಸಂತೋಷ ಆಯ್ತು. ಹಾ ಸರ್, ಈಗ ಆಪತ್ತನ ಅಂತಕ್ಕಂಥದ್ದು ನಾವು ದುಡಿಮೆ ಇದ್ದೆ ಆಪತ್ತನ ಮಾಡ್ಬಿಟ್ಟು ಸೇವ್ ಮಾಡೋದು ಹೇಗೆ ಹಾಕೊಂಡು 10,000 ರೂಪಾಯಿ ಸಂಬಳ ಬಂದು ಅದನ್ನ ಹೇಗೆ ಉಳಿಸಬಹುದು ಅಂತ ನೀವೊಂದು ಸಬ್ಜೆಕ್ಟ್ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ. ಆದ್ರೆ ಇವತ್ತಿನ ದೇಶದಲ್ಲಿ ಬಡತನ ದೇಶ ಅಂತ ಆಗಿರ್ಬೇಕಂದ್ರೆ ಕರ್ನಾಟಕ ಸರ್ಕಾರ ಹಸುಮುಕ್ತ ರಾಜ್ಯ ಮಾಡ್ಬೇಕು ಹೇಳ್ಬಿಟ್ಟು ಅಕ್ಕಿ ಕೊಡ್ತಾರೆ, ಈಗ ಅಕ್ಕಿ ಭಾಗ್ಯ ಅಂತ ಕೊಡ್ತಾರೆ. ಈ ರೀತಿ ದುಡಿಮೆ ಇರ್ತಕ್ಕಂಥದ್ದನ್ನ ಸರ್ಕಾರ ಗಮನಿಸಿ ಅಕ್ಕಿ ಫ್ರೀ ಕೊಡೋದು, ಹಾಲು ಕೊಡೋದೆಲ್ಲ ಬರ್ತಾ ಇರೋ ಸಂದರ್ಭಗಳಲ್ಲಿ ಈ ಕ್ಯಾಟಗರಿ ಜನ ಆಪತ್ತನ ಯಾಕೆ ಸೇವ್ ಮಾಡಕ್ ಸಾಧ್ಯ, ಎಲ್ಲಿಂದ ಮಾಡ್ತಾರೆ? ಈ ಆಪತ್ತನ ಸೇವ್ ಮಾಡೋ ಕ್ಯಾಟಗರಿ ಯಾವ್ಯಾವ ಪಕ್ಷದಲ್ಲಿ ಯಾವ್ಯಾವ ಮಾತ್ರ ಅನ್ವಯಿಸುತ್ತೆ? ಆಯ್ತು ವಿಶ್ವನಾಥ್ ಅವರೇ, ತಮ್ಮ ಪ್ರಶ್ನೆ ಅರ್ಥ ಆಗಿದೆ. ಕೆಲವೊಂದು ವರ್ಗ ನಮ್ಗೆಲ್ಲೋ ಒಂದು ಸಹಾಯ ಬರುತ್ತೆ, ಅದರ ನಿರೀಕ್ಷೆಯಲ್ಲಿರ್ತೀವಿ, ಅದರೊಳಗಡೆನೆ ನಾವು ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿರ್ತೀವಿ ಅಂತ ನಿರಾಳವಾಗಿರೋರು ಸಾಮಾನ್ಯವಾಗಿ ಹೆಚ್ಚಿನ ತೊಂದರೆಗೆ ಒಳಗಾಗ್ತಾರೆ. ನಾವು ಯಾವಾಗಲೂ ಆ ನಿರೀಕ್ಷೆ ಯಾವುದೇ ಸಹಕಾರ ಬಂದರೆ ಬರಲಿ, ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಬುದ್ಧಿ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ತಾಕತ್ತಿನ ನಾವು ವೃದ್ಧಿಸ್ಕೋಬೇಕು, ನಮ್ಮ ಸಾಮರ್ಥ್ಯವನ್ನು ವೃದ್ಧಿಸ್ಕೊಳ್ಬೇಕು ಅನ್ನೋದೇ ಈ ವ್ಯಕ್ತಿತ್ವ ದರ್ಪಣ ಕಾರ್ಯಕ್ರಮದ ಮುಖ್ಯವಾದ ಆಶಯ. ಅಂದರೆ ಎಲ್ಲರೂ ತಮ್ಮ ವ್ಯಕ್ತಿತ್ವವನ್ನು, ಸೆಲ್ಫ್ ಅವೇರ್ನೆಸ್, ಸ್ವ ಅರಿವನ್ನು ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ನಮ್ಮ ಒಂದು ಆಶಯ. ಯಾವುದೇ ಸೌಲಭ್ಯ ಬರಲಿ, ಆ ಸೌಲಭ್ಯವನ್ನು ಎಷ್ಟರ ಮಟ್ಟಿಗೆ ಬಳಸ್ಕೋಬೇಕೋ ಅಷ್ಟರ ಮಟ್ಟಿಗೆ ತಗೋಬೇಕಲ್ವೇ? ನಮ್ಮ ಸಾಮರ್ಥ್ಯನ ಜಾಸ್ತಿ ಗಮನ ಕೊಡಬೇಕಲ್ವ ಸುನಿಲ್? ಹೌದು. ನಮ್ಮ ದೇಶ ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ದೇಶ. ನಮ್ಮ ದೇಶದಲ್ಲಿ ಅನೇಕವಾದಂಥ ಇವತ್ತು ನಮಗೆ ಸಂಪನ್ಮೂಲ ಇದೆ. ಬಹಳ ಒಂದು ಅತ್ಯನ್ಮೂಲವಾದಂಥ ಸಂಪನ್ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಜನಸಂಖ್ಯೆ. ಯಾವುದು ನಮಗೆ ಶಾಪವಾಗಿತ್ತು ಇವತ್ತು ವರ ಆಗಿದೆ. ನಮ್ಮ ದೇಶದ ಜನಸಂಖ್ಯೆ ಇವತ್ತು 131 ಕೋಟಿ ಇದೆ. ಇದರಲ್ಲಿ 60-75% ಜನ ರೈಟ್ 20 - 35 ವರ್ಷದ ವಯೋಮಿತಿಯಲ್ಲಿದ್ದಾರೆ. ಅಂದ್ರೆ ದೇ ಆರ್ ಆಲ್ ಅರ್ನಿಂಗ್, ದೇ ಆರ್ ಆಲ್ ಪ್ರೊಡ್ಯೂಸಿಂಗ್. ಸೊ ಇವತ್ತು ಬೇರೆ ದೇಶದಲ್ಲಿ ಏನೇ ಸಹ ಒಂದು ಪ್ರೊಡ್ಯೂಸ್ ಆದ್ರೂ ಸಹ ಇಲ್ಲಿ ಕನ್ಸ್ಯೂಮ್ ಆಗುತ್ತೆ. ಸೊ ನಮ್ಮ ದೇಶದ ಒಂದು ವರ ಅಂತ ನಾನು ಹೇಳ್ತೇನೆ ಇವತ್ತು. ಸೊ ನಮ್ಮ ದೇಶದಲ್ಲಿ ಹಿಂದೆ 10 ವರ್ಷಗಳ ಕೆಳಗೆ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಅನ್ನೋ ಸಮಸ್ಯೆ ಇವತ್ತು. ಇವಾಗ ಸಾಮರ್ಥ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಈಗ ಸ್ಕಿಲ್ ಇಂಡಿಯಾ ಯೋಜನೆಗಳು ಬಂದಿದೆ. ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಎಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋದೇ ನಮ್ಮ ಚಂದನ ವಾಹಿನಿಯ ಮತ್ತು ನಮ್ಮೆಲ್ಲರ ಉದ್ದೇಶ ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಮಲ್ಲೇಶ್ವರಮಿಂದ ಹರಿ ಅವರು ಕರೆ ಮಾಡ್ತಾ ಇದ್ದಾರೆ. ಹರಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹರಿ ಮಲ್ಲೇಶ್ವರಮಿಂದ. ಹೇಳಿ. ಏನಂದ್ರೆ ಆಪತ್ಕಾಲದ ಹಣ ಅಂತ ಹೇಳ್ತಾರೆ. ಒಂದು ಹಣದ ಬಗ್ಗೆ ಇದಿದೆ, when money is lost, nothing is lost. When health is lost, something is lost. When character is lost, nothing is lost. ನಮ್ಮ ಇದರಲ್ಲಿ ಹಣ ಇಟ್ಕೋ, ಆದ್ರೆ ಹಣಕ್ಕೆ ದಾಸನ ಆಗಬೇಡ ಅಂತ ಇದೆ. ನೀವು ವಿಶ್ವನಾಥ್ ಅವ್ರದ್ದು
ಎಕ್ಸಾಂಪಲ್ ಕೊಟ್ರಿ. ವಿಶ್ವನಾಥ್ ಅವರು 74ರಲ್ಲಿ ವೆಸ್ಟ್ ಇಂಡೀಸ್ ಲೈವ್ ಆಡಿ ಅವ್ರು ಬಂದಿದ್ದಾಗ ಕೋಲ್ಕತ್ತಾ ಮದ್ರಾಸ್ ಟೆಸ್ಟ್ ಅಲ್ಲಿ ಸೆಂಚುರಿ ಹೊಡೆದು ಭಾರತವನ್ನ ಸೋಲಿನ ದೌಡಿಂದ ಜಯದ ಅಂದ್ರೆ ನೀವು ಜ್ಞಾಪಿಸ್ಕೊಂಡು ಆ ಕ್ರಿಕೆಟ್ ಘಟನೆಯನ್ನ ಮೆಲುಕಾಗ್ತಾ ಇದ್ದೀರಿ. ಹರಿ ಅವ್ರಿಗೆ ಖುಷಿಯಾಗಿದೆ. ಅವ್ರು ಏನು ಹೇಳಕ್ ಕೊಟ್ಟಿದ್ದಾರೆ ಅಂತಂದ್ರೆ, ಹಣವನ್ನ ಇಟ್ಕೊಳ್ಳಿ, ಹಣವನ್ನ ಸರಿಯಾಗಿ ಮ್ಯಾನೇಜ್ ಮಾಡಿ, ಹಣ ಬಂದ ಮೇಲೆ ಮೆರಿಬೇಡಿ, ಹಣವನ್ನ ತಲೆಗೆ ನೆತ್ತಿ ಏರಿಸ್ಕೋಬೇಡಿ ಅನ್ನುವಂತಹ ಒಂದು ಮಾತು ಹೇಳ್ತಾ ಇದ್ದಾರೆ. ದುರದೃಷ್ಟವಶಾತ್ ನಮ್ಮ ಸಮಾಜ ನಮ್ಮನ್ನ ಒಂದು ಆರ್ಥಿಕವಾಗಿ ಸರಿಯಾದಂಥ ಮಾಹಿತಿಯನ್ನು ಕೊಟ್ಟು ಬೆಳೆಸ್ತಾ ಇಲ್ಲ. ಬಿಕಾಸ್ ಇವತ್ತು ನಮ್ಮ ಇಡೀ ನೀವು ಎಲ್ಲೇ ಯಾವುದೇ ಒಂದು ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಲಿ, ಯಾವುದೇ ಒಂದು ಯೂನಿವರ್ಸಿಟಿ ಸಹ ಇವತ್ತು ನಮಗೆ ಹಣದ ಮಹತ್ವ, ಹಣವನ್ನು ಹೇಗೆ ಬೆಳೆಸಬೇಕು, ಹಣವನ್ನು ಹೇಗೆ ಕೆಲಸ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಫೇಲ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಹಾಗಿದ್ರೆ ಸುನಿಲ್ ಅವರೇ, ಈ ಹಣದ ಬಗ್ಗೆ ನಾವು ಆರಂಭಿಕ ಹಂತದಲ್ಲಿಯೇ ಮಕ್ಕಳಿಗಿಂದನೇ ನಾವು ಹೇಳ್ಕೊಡ್ಬೇಕಾಗ್ತದೆ. ಒಂದು ಶಾಲೆಯಲ್ಲಿ ಶಿಕ್ಷಕರು ಇದ್ರ ಬಗ್ಗೆ ಮಹತ್ವವನ್ನು ನೀಡುವಂಥದ್ದು, ಮನೆಯಲ್ಲಿ ಪೋಷಕರು ಇದ್ರ ಬಗ್ಗೆ ಮಹತ್ವವನ್ನು ನೀಡುವಂಥದ್ದು, ಇವೆಲ್ಲವೂ ಕೂಡ ತುಂಬಾ ಮುಖ್ಯ ಆಗ್ತದೆ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಕಾರಾತ್ಮಕವಾದ ಫೀಲಿಂಗ್ಸು, ಹಣ ಹೆಚ್ಚಿದ್ರೆ ಕಳ್ತನ ಆಗ್ಬಿಡುತ್ತೆ, ಎಲ್ಲೋ ಒಂದು ಕಡೆ ಅಯ್ಯೋ ನಿಮ್ಗೆ ಟ್ಯಾಕ್ಸ್ ರೇಡ್ ಮಾಡ್ಬಿಡ್ತಾರೆ, ಅಪಾಯ, ಸರಿಯಾಗಿ ಈಗ ಎಷ್ಟೊಂದು ಜನ ದೊಡ್ಡ ಶ್ರೀಮಂತರು ಇಲ್ವಾ, ಸರಿಯಾಗಿ ಟ್ಯಾಕ್ಸ್ ಕಟ್ಕೊಂಡಿಲ್ವಾ ಅಂತ ಈ ನೆಗೆಟಿವ್ ಫೀಲಿಂಗ್ಸ್ ಗಳನ್ನ ತರ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ ನನಗೆ. ಈ ನೆಗೆಟಿವ್ ಫೀಲಿಂಗ್ಸ್ ಗಳು ಹೋಗ್ಬೇಕು ಅಂದ್ರೆ ನೀವೇನಾದ್ರೂ ಉಚಿತ ತರಬೇತಿಗಳು ಅಥವಾ ಕೆಲವೊಂದು ನಾಮಿನಲ್ ಫೀಸ್ ನಲ್ಲಿ ಇರುವಂತಹ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಏನಾದ್ರು ಮಾಡ್ತೀರಾ? ಅಬ್ಸಲ್ಯೂಟ್ಲಿ, ಬಹಳ ಒಳ್ಳೆ ಪ್ರಶ್ನೆ ಜಯಪ್ರಕಾಶ್. ನಾವೊಂದು ಪ್ರೋಗ್ರಾಮ್ ಜೀವನೋತ್ಸವ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಅಲ್ಲಿ ವಿ ಆರ್ ಟ್ರೈನಿಂಗ್ ಬೋತ್ ಫ್ರೀ ಅಂಡ್ ಆಲ್ಸೋ ಅ ಪೇಯ್ಡ್ ಕೋರ್ಸ್, ರೈಟ್, ಹೌ ಟು ಮೇಕ್ ಮನಿ, ರೈಟ್, ಹೌ ಟು ಮೇಕ್ ಮನಿ ವರ್ಕ್, ರೈಟ್, ಹಣದ ಉಪಯೋಗ, ಹಣದ ಸದುಪಯೋಗ, ಹಣವನ್ನು ಹೇಗೆ ಕೆಲಸ ಮಾಡಿಸ್ಬೇಕು, ರೈಟ್, ಹಣವನ್ನು ಹೇಗೆ ನಾವು ವಿಂಗಡಿಸ್ಬೋದು, ಹಣವನ್ನು ಹೇಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿಸ್ಬೋದು, ರೈಟ್, ವ್ಯಕ್ತಿತ್ವ ವಿಕಾಸದ ಜೊತೆಗೆ ರೈಟ್ ಆರ್ಥಿಕ ಜ್ಞಾನ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಅಂದ್ರೆ ಯಾರು ಸಂಪರ್ಕ ಮಾಡಬಹುದು, ಆ ನಂತರ ಕಾರ್ಯಕ್ರಮದ ನಂತರ ದೂರವಾಣಿ ಸಂಖ್ಯೆಗಳನ್ನ ಪಡೆದುಕೊಂಡು ಇದರ ಮಾಹಿತಿಯನ್ನು ಹೆಚ್ಚು ಪಡೆಯಬಹುದು ಅಂತ. ಮನೆಯಲ್ಲಿ ಜಯಪ್ರಕಾಶ್ ಒಂದು ವಾತಾವರಣ ಇದೆ. ಅವ್ರ ಪ್ರಶ್ನೆಗೆ ಉತ್ತರ, ಈಗ ಯೂಶಲಿ ಮನೆಯಲ್ಲಿ ನಾವೇನಾದ್ರೂ ಒಂದು ಮಗು ಬಂದು ತಾಯಿ ಅಥವಾ ತಂದೆಯನ್ನ ಕೇಳ್ಕೊಂಡ್ರೆ, ರೈಟ್, ಯಾವುದೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುನ ಕೊಡಿಸು ಅಂದ್ರೆ ಏನಾಗುತ್ತೆ, ಯೂಶಲಿ ಹಿರಿಕರು ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿಯರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಮನೆ ಯಜಮಾನನ ಬಗ್ಗೆ ಕುರಿತು ಈ ತರ ಹೇಳ್ತಾರೆ, ಅಪ್ಪ ಏನಾದ್ರು ಗಿಡದಲ್ಲಿ ಕಿತ್ಕೊಂಡು ಬರ್ತಾರ, ಯಾಕೆ ಅಷ್ಟೊಂದು ತಂದೆಯನ್ನ ಹಿಂಸೆ ಮಾಡ್ತೀಯಾ, ಹಣ ಏನ್ ಗಿಡದಲ್ಲಿ ಸಿಗುತ್ತಾ ಅಂತ ಹೇಳ್ತಾರೆ. ಇದು ಒಂದು ನಕಾರಾತ್ಮಕವಾದಂತ ಒಂದು ಮನೋಸ್ಥಿತಿ ಅಂತ ಹೇಳ್ತೇನೆ. ಇಟ್ಸ್ ಅ ರಾಂಗ್ ಮೈಂಡ್ ಸೆಟ್. ಸೊ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ, ಮನಿ ಡಸ್ ಗ್ರೋ ಆನ್ ಟ್ರೀಸ್ ಅಂತ. ಅಂತ ಒಂದು ಮನಸ್ಥಿತಿಯನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗತ್ತೆ, ರೈಟ್. ಅಂದ್ರೆ ಇಲ್ಲಿ ನಾನು ಬೇರೆಯವ್ರ್ತಾ ಇದ್ದೇನೆ, ಮಗುಗೆ ಹಣ ಅನ್ನೋದು ಕಷ್ಟ, ಹಣ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಸಿಗುತ್ತೆ, ರೈಟ್, ಅನ್ನೋದನ್ನ ನಾನು ಬೇರೆಯವ್ರ್ತೇನೆ. ಸೊ ಈ ಒಂದು ಬೆಳವಣಿಗೆಯನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತೇನೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಇವತ್ತು ನಮ್ಗೆ ಇದರಲ್ಲಿ ಏನೊಂದು ಅಗ್ರಿಕಲ್ಚರ್ನಲ್ಲಿ ನಮ್ಗೆ ಅಷ್ಟು ಲಾಭ ಇಲ್ಲ ಅಂತ ಇದ್ದಾರೆ, ಆದ್ರೆ ಎಷ್ಟೊಂದು ಜನ ವಾಣಿಜ್ಯ ಬೆಳೆಗಳನ್ನ ಬೆಳೆದು ಇವತ್ತು ಕರೋಡಪತಿಗಳಾಗಿರೋದನ್ನ ನಾವು ಗಮನಿಸ್ತಾ ಇಲ್ವೇ? ಸಾಕಷ್ಟು ಉದಾಹರಣೆಗಳಿದೆ, ಸಾಕಷ್ಟು ಜ್ವಲಂತ ಉದಾಹರಣೆಗಳು ಸಿಗುತ್ತೆ ನಿಮ್ಗೆ ಇದರಲ್ಲಿ, ರೈಟ್. There is a research done in 15 years on 1 acre you can take an yield of 5 CR. ಅಂದ್ರೆ 1 ಎಕರೆಯಲ್ಲಿ 5 ಕೋಟಿಗಳಷ್ಟು 5 ಕೋಟಿಯಷ್ಟು 5 ವರ್ಷಗಳ ನಂತರ ಪಡೆಯಬಹುದು, ಇನ್ ಎ ಸ್ಪ್ಯಾನ್ ಫ್ರಮ್ ದ 10th year to 15th year. ಅಂದ್ರೆ 10ನೇ ವರ್ಷದಿಂದ ಹೇಳಿದ್ರಲ್ಲ ಡಿಲೇ ಗ್ರಾಟಿಫಿಕೇಶನ್, 10 ರಿಂದ 15 ವರ್ಷ ಕಾದ್ರೆ ಅಷ್ಟು ಚೆನ್ನಾಗಿ ನಿಜವಾಗೂ ಆಗ ಗಿಡದ ಹಣದ ಗಿಡನೇ ಬೆಳೀತಾ ಇದೆ ಅಂತ ಅನ್ಕೋಬಹುದು. ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಸಕಾರಾತ್ಮಕವಾಗಿ ಮಕ್ಕಳಲ್ಲಿ ಹೇಳ್ಕೊಳ್ಳೋದು, ಹಣ ಕೆಟ್ಟದ್ದಲ್ಲ, ಹಣ ಒಳ್ಳೆಯದೇ, ಆದರೆ ಆ ಹಣವನ್ನ ನಾವು ನೋಡುವ ರೀತಿ, ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡ್ರೆ ನಮ್ಮ ಆ ಹಣದ ಬಗ್ಗೆ ಇರುವ ಕಲ್ಪನೆವೇ ಬದಲಾಗುತ್ತೆ. ಅದೆಲ್ಲೋ ಒಂದು ಕಡೆ ನಾವು ಸರಸ್ವತಿಯನ್ನ ಒಲಿಸಿಕೊಳ್ಳಲು ಪ್ರಯತ್ನ ಮಾಡುವ ಹಾಗೆ, ಕೇವಲ ವರಮಹಾಲಕ್ಷ್ಮಿಯ ದಿನ ಲಕ್ಷ್ಮಿಯನ್ನ ಆಸ್ವಾದಿಸಿಕೊಳ್ಳದೆ ಆ ಲಕ್ಷ್ಮಿಯನ್ನು ಕೂಡ ಪ್ರೀತಿಯಿಂದ ನಾವು ನೋಡ್ತಾ ಇದ್ರೆ ಸಾಧ್ಯ ಆಗುತ್ತೆ. ನಿರಂತರ ಲಕ್ಷ್ಮಿ ಪೂಜೆ ಆಗಲಿ ಅಂತ ಹೇಳ್ತೀನಿ, ನಿರಂತರ. ಅಂದ್ರೆ ನಾವು ಅದ್ರ ಬಗ್ಗೆ ನಕಾರಾತ್ಮಕವಾಗಿ ನೋಡೋದು ಬೇಡ. ಆಮೇಲೆ ಇನ್ನೊಂದು, ಜಾಸ್ತಿ ದುಡ್ಡಿಟ್ಟವರೆಲ್ಲ ಕೆಟ್ಟವರು, ದೊಡ್ಡ
ಗೊತ್ತಿರಬೇಕು. ಈ ತರದನ್ನೆಲ್ಲ ಗಮನಿಸ್ತಾ ಇದ್ದೀನಿ. ಇಂಥ ಪ್ರವೃತ್ತಿ ನಮ್ಮಲ್ಲಿ ಚಿಕ್ಕಂದಿನಾನೇ ಬಂದ್ಬಿಡುತ್ತದು. ಯಾರಾದ್ರೂ ನಾನು ಶ್ರೀಮಂತನ ನೋಡಿದಾಗ ಇವ್ನು ಯಾರ್ದೋ ತಲೆ ಹೊಡೆದೇ ಶ್ರೀಮಂತನಾಗಿರ್ಬೇಕು ರೈಟ್ ಅನ್ನೋ ಒಂದು ಸಾಕಷ್ಟು ಒಳ್ಳೆ ಉದಾಹರಣೆಗಳಿದೆ. ನೀವು ಒಳ್ಳೆ ಉದಾಹರಣೆಗಳನ್ನ ತೆಗೆದುಕೊಳ್ಳಿ. ಇನ್ಫೋಸಿಸ್ ನಾರಾಯಣ ಮೂರ್ತಿ ತಗೊಳ್ಳಿ, ನಂದನ್ ನೀಲಕೇನಿ ತಗೊಳ್ಳಿ, ಪ್ರತಿಯೊಂದು ಕಿರಣ್ ಮಜುಮ್ದಾರ್ ಶೋ, ಬೆಂಗಳೂರಿನಲ್ಲಿ ಎಂತೆಂಥ ರೋಲ್ ಮಾಡೆಲ್ಸ್ ಇದ್ದಾರೆ, ಅಗರ್ಭ ಶ್ರೀಮಂತರು. ಒಳ್ಳೆ ಉದಾಹರಣೆಗಳನ್ನ ನಾವು ಮುಂದೆ ಇಟ್ಕೊಂಡು ನಾವು ಸಹ ಮುಂದೆ ಹೋಗೋಣ. ನಾವು ಇಷ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ಅಂತ ಖುಷಿಯಿಂದ ಇರ್ಬೋದಲ್ವಾ? ಅಬ್ಸಲ್ಯೂಟ್ಲಿ, ಯು ಆರ್ ಇನ್ ದ ರೈಟ್ ಸೀಸನ್. ಟ್ಯಾಕ್ಸ್ ಸೀಸನ್ ಬಂದಿದೆ. ಹೆಮ್ಮೆಯಿಂದ ನಾನು ಟ್ಯಾಕ್ಸ್ ಈ ದೇಶಕ್ಕೆ ನಾನು ನನ್ನ ಹಸ್ತವನ್ನು ಚಾಚ್ತಾ ಇದ್ದೇನೆ, ಸಹಾಯ ಮಾಡ್ತಾ ಇದ್ದೇನೆ. ರೋಡ್ಸ್ ಆರ್ ಗೆಟಿಂಗ್ ಬೆಟರ್, ಇನ್ಫ್ರಾಸ್ಟ್ರಕ್ಚರ್ ಇಸ್ ಗೆಟಿಂಗ್ ಬೆಟರ್. ಅಂದ್ರೆ ನಾವು ಹೆಚ್ಚು ಸಂಪಾದನೆ ಮಾಡಿ ಹೆಚ್ಚು ಟ್ಯಾಕ್ಸ್ ಕಟ್ಟಿದ್ರೆ ನಮ್ಮ ದೇಶದ ಅಭಿವೃದ್ಧಿಗೆ ಎಷ್ಟೊಂದು ಕೊಡುಗೆ ಕೊಡ್ತೀವಿ. ಅಬ್ಸಲ್ಯೂಟ್ಲಿ ರೈಟ್. ಸುನಿಲ್ ಕುಮಾರ್ ಅವರೇ, ನೀವು ಇವತ್ತಿನ ಒಟ್ಟಾರೆ ವಿಷಯದಲ್ಲಿ ಆಪತ್ಕಾಲದ ಧನವನ್ನ ಹೇಳೋದ್ರ ಜೊತೆಗೆ ನಾವು ಆ ಹಣದ ಬಗ್ಗೆ ಪ್ರೀತಿಯನ್ನ ಹುಟ್ಟಿಸುವಂತಹ ಕಾಯಕವನ್ನು ಮಾಡಿದ್ದೇವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರ ಪರವಾಗಿ ಹಾಗೂ ಚಂದನದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.